ನನ್ನ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂಥೇಳಿ ಸುದ್ದಿಗೋಷ್ಠಿಯನ್ನು ನಡೆಸಿ ರಾಮಲಿಂಗಾರೆಡ್ಡಿ ಅವರು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಸಿಎಂ ಡಿಕೆ ಶಿವಕುಮಾರ್ ಹಾಗೆ ಕರ್ನಾಟಕದ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ನನ್ನನ್ನು ಭೇಟಿ ಮಾಡಿದ್ರು. ಇಬ್ಬರೂ ರಾಜೀನಾಮೆ ಹಿಂಪಡೆಯುವಂತೆ ಹೇಳಿದ್ರು. ಆದರೆ ನಿರ್ಧಾರದ ಮೇಲೆ ನಾನು ಮುಂದಿನ ಹೆಜ್ಜೆಯನ್ನು ಇಡ್ತೇನೆ, ಅವರ ನಿರ್ಧಾರದ ಮೇಲೆ ನಾನು ಮುಂದಿನ ಹೆಜ್ಜೆಯನ್ನು ಇಡ್ತೇನೆ. ಸಿಎಂ ಸುರ್ಜೇವಾಲಾ ಮಾತುಕತೆ ಮಾಡ್ತಾ ಇದ್ದಾರೆ, ನೋಡೋಣ ಏನಾಗುತ್ತೆ ಅಂತೇಳಿ. ಅದು ಸದ್ಯಕ್ಕೆ ನನಗೆ ಗೊತ್ತಿಲ್ಲ ಅಂಥೇಳಿ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಸಂಜೆಯೊಳಗೆ ಗೊಂದಲಗಳು ಬಗೆಹರಿಸುವ ವಿಶ್ವಾಸ ನನಗಿದೆ ಅಂಥೇಳಿ ಸುದ್ದಿಗೋಷ್ಠಿಯಲ್ಲಿ ರಾಮಲಿಂಗಾರೆಡ್ಡಿ ಅವರು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಸದ್ಯಕ್ಕೆ ನಾನಂತರೂ ನನ್ನ ರಾಜೀನಾಮೆಯ ನಿರ್ಧಾರದಿಂದ ಹಿಂದೆ ಸರಿಯೋದಿಲ್ಲ ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ. ಸುರ್ಜೇವಾಲಾ ಅವರು ಎಲ್ಲ ಹೇಳಿದ್ದೀನಿ. ಮತ್ತು ಹರಿಪ್ರಸಾದ್ ಅವರು ಫೋನ್ ಮಾಡಿದರು, ನಾವೆಲ್ಲ ಜೊತೆಲಿ ಓದ್ತಾರಲ್ವ. ಮತ್ತು ಈಗ CM ಸುರ್ಜೇವಾಲಾ ಅವರು ಭೇಟಿ ಮಾಡಿರ್ತಾರೆ. ನಿನ್ನೆ ನಾವೇನು ಮಾತಾಡಿದ್ವಿ, ಮತ್ತು ಅವರು ಈಗ ಮಾತಾಡ್ತಾರೆ. ನೋಡೋಣ ಅದಾದ್ಮೇಲೆ ಏನು ತೀರ್ಮಾನ ತಗೊಳ್ತಾರೆ. ಇಬ್ಬರು ಹೇಳಿದ್ರೆ ರಾಜೀನಾಮೆ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗಲ್ಲ ಅಂತ ಹೇಳ್ತಾರೆ. ಇಬ್ರು ಹೇಳ್ತಾರೆ ರಾಜೀನಾಮೆ ಅಕ್ಸೆಪ್ಟ್ ಮಾಡಲ್ಲ ನಿಮ್ಗೆ. ಇಲ್ಲ, CM ನಿನ್ನೆ ನಾನು CM ಮಾತಾಡಿದ್ದೀನಿ. ಆಮೇಲೆ ನೀವು ನಿನ್ನೆ ನಾವೇನ್ ಮಾತಾಡಿದ್ವಿ ಅದನ್ನ ನೀವು ಬರ್ತಾರಲ್ಲ ಅವ್ರ ಹತ್ರ ಮಾತಾಡಿ ಅಂತ ಹೇಳಿ ಅಷ್ಟೇ. ಬದಲಾವಣೆ ಇಲ್ಲ, ಅವರಿಬ್ರು ಮೀಟ್ ಮಾಡ್ತಾರೆ. ಸೊ ಏನಾದ್ರು ನಿಮಗೆ ಆಪ್ಷನ್ ಕೊಟ್ಟಿದ್ದಾರೆ ಸರ್? ನಿಮಗೆ ಹೇಳಿದಾರ ಆಪ್ಷನ್? ನಿನ್ನೆ ಮಾತಾಡಿದಾಗ ಹೇಳಿದ್ರು, ನನ್ನ ವ್ಯೂಸು ನಾನು ಹೇಳಿದ್ದೆ. ಅದೇ ನಿಮ್ಗೆಲ್ಲ ಗೊತ್ತಿತ್ತಲ್ಲ ಎಲ್ಲ, ನಾನೇನು ಕೇಳಕ್ ಹೋಗಿರ್ಲಿಲ್ಲ. ಅವರೇ ಆಫರ್ ಮಾಡಿದ್ರು. ಆಮೇಲೆ ಅನಿವಾರ್ಯ ಕಾರಣಗಳಿಂದ ಬದಲಾವಣೆ ಆಯ್ತು ನನಗೆ. ಆಮೇಲೆ ಇನ್ನೊಂದು, ಈ ನೀರಾವರಿ ಇಲಾಖೆ ಅಲ್ವಾ, ನಮ್ಗೇನಾದ್ರ ಬಗ್ಗೆ ಹೆಚ್ಚು ಮಾಹಿತಿನೂ ಇಲ್ಲ, ಏನೂ ಇಲ್ಲ. ನೋಡೋಣ, ಈಗ CM ಇವರು ಸುರ್ಜೇವಾಲಾ ಅವರು ಮಾತಾಡಿದ್ದಾರೆ, ಅವ್ರು ಏನ್ ತೀರ್ಮಾನ ತಗೊಳ್ತಾರೆ. ಏನಾದ್ರೂ ಭರವಸೆ ಇದೆಯಾ? ನೀವು ಕೇಳಿದಂತ ಖಾತೆನ ಸಿಗ್ಬೋದು ಅನ್ನೋ ಭರವಸೆ ಇದೆಯಾ? ನಾನು ಕೇಳಿರ್ಲಿಲ್ಲ, ಅವರೇ ಆಫರ್ ಮಾಡಿದ್ವಿ, ನಾನು ಕೇಳಿರ್ಲಿಲ್ಲ. ನಾನು ಇವತ್ತೇ ಅಲ್ಲ, 1993 ಫಸ್ಟ್ ಟೈಮ್ ಮಿನಿಸ್ಟರ್ ಆಗಿದ್ದು. ಆವತ್ತಿಂದಲೂ ಕೂಡ ಮಿನಿಸ್ಟ್ರಿಗೂ ಲಾಬಿ ಮಾಡಿರಲಿಲ್ಲ, ಪೋರ್ಟ್ಫೋಲಿಯೋಗೂ ಇಂಥದ್ದು ಬೇಕು ಅಂತ ಯಾವ ಮುಖ್ಯಮಂತ್ರಿಯೂ ಕೇಳಿರಲಿಲ್ಲ. ಅವರೇ ಆಫರ್ ಮಾಡಿದ್ದು ವಾಪಸ್ ತಗೊಂಡ್ರು ಅಂತ ಬೇಸರ. ಗೊತ್ತಿಲ್ಲ, ಈಗ ಫೋನ್ ಮಾಡ್ತೀನಿ. ಇಬ್ರು ಇಲ್ಲಪ್ಪ ರಾಜೀನಾಮೆ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗಲ್ಲ ಅಂತಾನೆ ಹೇಳ್ಬಿಟ್ಟು ನೇರವಾಗಿ. ಆದ್ರೆ ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ, ಹೇಳಿ ಬಂದಿದ್ದೀನಿ. ಈಗ ಅಂದ್ರೆ ಅವರ ಹೈಕಮಾಂಡ್ ನಾಯಕರು DK ಶಿವಕುಮಾರ್ ಅವರ ನಿರ್ಧಾರದ ಮೇಲೆ ನಿಮ್ಮ ಅಂತಿಮ ನಿರ್ಧಾರ ಆಗಕ್ಕೆ ಪ್ರಕಟ ಆಗಿದೆ ಅಲ್ಲ? ಅವ್ರ ನಿರ್ಧಾರದ ಮೇಲೆ ನೀವು ನೆಕ್ಸ್ಟ್ ಪ್ಲಾನ್ ಮಾಡ್ತೀರಿ, ಏನ್ ಮಾಡ್ಬೇಕು ನೆಕ್ಸ್ಟ್? ಅಲ್ಲ, ಈಗ ಡಿಸ್ಕಸ್ ಮಾಡಿರ್ತಾರೆ, ನೋಡೋಣ ಏನಾಗುತ್ತೆ. ಎಲ್ಲ ಪಾಸಿಟಿವ್ ಆಗಿರೋಣ, ಯಾಕೆ ನೆಗೆಟಿವ್ ಆಗಿರ್ಬೇಕು. ಅದೇ 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 ಬೆಂಗಳೂರು ಖಾತೆನ ನಿಮಗೆ ಕೊಡದೇ ಇದ್ರೆ ಯಾವ ರೀತಿ ಸಮಸ್ಯೆ ಆಗುತ್ತೆ ಅಂತ ಎಲ್ಲಾ ಪಕ್ಷಗಳಿಗೂ ಗೊತ್ತಿದೆ ಸರ್. ಈಗ ನೀರಾವರಿ ಖಾತೆ ಜೊತೆಗೆ ಇನ್ನೊಂದು ಅಡಿಷನಲ್ ಖಾತೆ ಕೊಡ್ತಾರೆ ಅನ್ನೋ ಚರ್ಚೆ ಇದೆ, ಆ ತರ ಓಕೆನಾ ಸರ್? ಅದ್ರ ಬಗ್ಗೆ ಏನು ಮಾತಾಡಲ್ಲ. ಈಗ ನೇರ ಪ್ರಶ್ನೆ ಸರ್, ಈಗ ಹೆಚ್ಚುವರಿ ಖಾತೆ ಕೊಡ್ತೀವಿ ಅಂತಂದ್ರೆ ಮುಂದುವರಿತೀರಾ ಇಲ್ಲ ನಿಮ್ಮ ರಾಜೀನಾಮೆ ಕೊಟ್ಟಿರೋ ಸ್ಟ್ಯಾಂಡಿಗೆ ರಾಮಲಿಂಗಾರೆಡ್ಡಿ ಅವರು ಭದ್ರಾಗಿರ್ತಾರ? ಅದ್ರ ಬಗ್ಗೆ ಏನು ಮಾತಾಡಲ್ಲ. ಒಂದಷ್ಟು ಜನ ಸಚಿವರು ಕೂಡ ನಿಮ್ ಪರವಾಗಿ ಬ್ಯಾಟ್ ಬೀಸ್ತಿದ್ದಾರೆ ಸರ್. ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರಿಗೆ ಬೇಕು, ಅವರ ಅನುಭವ ಇದೆ, ಹಿರಿತನ ಇದೆ, ಹಿಂಗ್ ಮಾಡಬಾರ್ದು, ವಿಶ್ವಾಸ ತಗೊಳ್ಳಿಂದ ಸಚಿವರು ಶಾಸಕರು ನಿಮ್ ಪರ ಬ್ಯಾಟ್ ಬೀಸ್ತಿದ್ದಾರೆ. ಏನ್ ನಾನು ನೋಡ್ಲಿಲ್ಲ, ಬಂದೇನೆ, ಊರಲ್ಲಿ ಇಲ್ವಲ್ಲ. ಮತ್ತೇನಿದೆ? ಏನು ಸರ್, ನೀವು ರಾಜೀನಾಮೆ ಕೊಟ್ಟಿರೋದು ಬಿಜೆಪಿ ಭಯಂಕರ ಖುಷಿಯಾಗಿದೆ ಸರ್. ನೀವು ರಾಜೀನಾಮೆ ಕೊಟ್ಟಿರೋದು ಬಿಜೆಪಿ ಭಯಂಕರ ಖುಷಿಯಾಗಿದೆ. ನೀವು ಅವ್ರನ್ನೇ ಕೇಳ್ಕೊಂಡು. ನಿಮ್ಮ ಹಿರಿತನ, ನಿಮ್ಮ ಅನುಭವವನ್ನು ಬಳಸಿಕೊಳ್ಳುವ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಪಕ್ಷದ ನಾಯಕರು ವಿಫಲ ಆಗ್ತಾ ಇದ್ದಾರೆ. ನೋ ಕಾಮೆಂಟ್ಸ್.
ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನ್ನು ಹೇಳಿದ್ರು, ಈ ಗೊಂದಲಗಳೆಲ್ಲ ಮುಖ್ಯಮಂತ್ರಿಗಳೇ ನೋಡ್ಕೊಳ್ತಾರೆ, ಅವ್ರದೇ ಅಂತಿಮ ಮಾತನ್ನು. ಈಗ ನಿನ್ನೆ ಏನಾರ ಮುಖ್ಯಮಂತ್ರಿಗಳು ಹೇಳಿದ್ರ ಅವ್ರದ್ದು ಹೈಕಮಾಂಡ್ ಅಂತಾರೆ. ಈಗ ಅಲ್ಲಿ ಯಾವ ಯಾವ ಹಂತದಲ್ಲಿ ಏನೇನಾಯ್ತು ಅಂತ ನಮಗೂ ಗೊತ್ತಿಲ್ಲ ಅಲ್ವಾ. ನಾವು ನೋಡದೇ ಇರೋದನ್ನ ಊಹೆ ಮಾಡ್ಕೊಂಡು ಹೆಂಗ್ ಮಾತಾಡೋದು? ನಾವು ಯಾರನ್ನೂ ಬ್ಲೇಮ್ ಮಾಡಕ್ಕಾಗಲ್ಲ. ಈಗ ರಾಮಲಿಂಗ ರೆಡ್ಡಿ ಅವರು ರಾಜೀನಾಮೆ ಕೊಟ್ಬಿಟ್ಟಿದ್ದಾರೆ. ವಾಟ್ ನೆಕ್ಸ್ಟ್ ಅನ್ನೋದು ಇಡೀ ರಾಜ್ಯದ ಜನರ ಕುತೂಹಲ, ಕಾಂಗ್ರೆಸ್ ಕಾರ್ಯಕರ್ತರು, ನಿಮ್ಮ ಅಭಿಮಾನಿಗಳ ಒಂದು ಕುತೂಹಲ. ಪಕ್ಷದ ನಾಯಕರ ಭರವಸೆಯ ಪ್ರಕಾರ ನಾವು ಹಿಂಸರಿತೀವೋ ಅಥವಾ ನಿಮ್ಮ ಸ್ಟ್ಯಾಂಡಿಗೆ ಬದ್ಧರಾಗಿರ್ತೀವಿ? ಅದನ್ನ ಕ್ರಾಸ್ ಕ್ವಶನ್ಸ್ ಎಲ್ಲ ಹಾಕ್ಬಾರ್ದು. ಎರಡರಲ್ಲಿ ಒಂದೇ. ಈಗ ಹೈಕಮಾಂಡ್ ನಾಯಕರು ನಿಮ್ಮ ರಾಜೀನಾಮೆ ಅಂತ ಹೇಳ್ತಾ ಇದ್ದಾರೆ. ಅಂಗೀಕರಿಸಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ನಿಮ್ಮ ನಿರ್ಧಾರಕ್ಕೆ ಏನು ಹೇಳ್ತೀನಿ ರೀ. ಸುರ್ಜೇವಾಲನ್ನು ಸಿಎಂ ಭೇಟಿ ಮಾಡಿದ್ದಾರೆ. ನಿನ್ನೆ ನಾವು ಸಿಎಂ ಮಾತಾಡಿದ್ವಲ್ಲ, ಅದನ್ನೆಲ್ಲ ಅವ್ರು ಕನ್ವೆ ಮಾಡಿರ್ತಾರೆ. ಅದಾದ್ಮೇಲೆ ಏನ್ ತೀರ್ಮಾನ ತಗೊಳ್ತಾರೆ? ಇದು ಬರೀ ರಾಜ್ಯಕ್ಕೆ ಸೀಮಿತ ಅಂತ ಆಗಿಲ್ಲ ಸರ್, ಯಾಕಂದ್ರೆ ಈಗ ನ್ಯಾಷನಲ್ ನ್ಯೂಸ್ ಆಗಿರೋದು ಒಬ್ರು ಹಿರಿಯ ಸಚಿವರು ಇದು ಸಂಪುಟದವರು ಇದುವರೆಗೂ ಯಾವತ್ತು ತಾಳ್ಮೆಯನ್ನ ಕಳ್ಕೊಳ್ಳದೆ ಇರೋದು. ನಿನ್ನೆ ಬೇಜಾರು ಮಾಡಿ ಈಗಲೂ ತಾಳ್ಮೆ ಕಳ್ಕೊಂಡಿಲ್ಲ. ನಿನ್ನೆ ಬೇಜಾರು ಮಾಡ್ಕೊಂಡಿದ್ದಾರೆ. ಇದುವರೆಗೂ ಒಂದು ದಿನ ತಾಳ್ಮೆ ಕಳ್ಕೊಂಡಿದ್ದಾರೆ. ತಾಳ್ಮೆ ಕಳ್ಕೊಂಡಿಲ್ಲ. ತಾಳ್ಮೆ ಕಳ್ಕೊಂಡಿದ್ದಾರೆ. ನಿಮ್ಮ ಹತ್ರ ಈ ಸಮಾಧಾನ ಮಾತಾಡ್ತೀನಿ. ಈಗ ಸಂಜೆ ಒಳಗಡೆ ಶುಭ ಸುದ್ದಿ ಬರ್ಬೋದಾಗತ್ತೆ ಏನಾದ್ರು? ಶುಭ ಸುದ್ದಿ ಏನೋ ಸಂಜೆ ಒಳಗಡೆ ಸಿಗ್ಬೋದಾ? ನಿನ್ನೆ ನೀವು ಸ್ವಲ್ಪ ಬೇಜಾರಲ್ಲಿದ್ರಿ ಸರ್. ಇಲ್ಲ ನಿಮ್ಮ ನೋಡಿದಾಗ ಅನಿಸ್ತಿತ್ತು ನಮ್ಗೆ ಇವತ್ತು ಸ್ವಲ್ಪ ಹ್ಯಾಪಿ ಆಗಿದ್ದೀರಾ ಅಂತ ನಮ್ಗೆ. ನೆನ್ನೆ ಇದೇ ತರನೇ ಇದ್ದೆ. ನೆನ್ನೆ ಇದು ನೋಡಿ, ನಿಮ್ಮ ಟಿವಿ ಇಂಟರ್ವ್ಯೂ ನೋಡಿದ್ರಿ ಸರ್. ಇದೇ ತರನೇ ಇದ್ದೆ. ಅಲ್ಲಿ ನೀವು ಪ್ರಶ್ನೆಗಳಾಗ್ತಿರಲ್ಲ, ಆಗ ನಾನು ನೀವು ಉತ್ತರ ಕೊಟ್ಟಾಗ ನಿಮ್ಗೂ ನಗು ಬರುತ್ತೆ, ನಮಗೂ ನಗು ಬರುತ್ತೆ. ನೀವು ಸೀರಿಯಸ್ ಪ್ರಶ್ನೆಗಳಾಗ್ತಾ ಇದ್ರೆ ನಾವು ಸೀರಿಯಸ್ ಆಗಿದ್ದೀವಿ. ಕಾದು ನೋಡ್ತಿರೋ ಅಥವಾ ಯೋಚನೆ ಮಾಡ್ತೀರಾ ಸರ್? ಸರ್ ಈಗ ನಿಮ್ಮ ಕಾದು ನೋಡ್ತಿರೋ ಅಥವಾ ಯೋಚನೆ ಮಾಡ್ತಿರೋ ಅಂತ? ಸರ್ ಈಗ ಒಂದು ನೇರ ಪ್ರಶ್ನೆ ಸರ್. ಎಲ್ಲ ಗೊಂದಲಗಳು ಕೂಡ ಸಂಜೆ ಒಳಗಡೆ ಇತ್ಯರ್ಥ ಆಗುತ್ತೆ ಅನ್ನೋ ವಿಶ್ವಾಸ, ಭರವಸೆ ರಾಮಲಿಂಗ ರೆಡ್ಡಿ ಅವರಿಗೆ ಇದೆಯಾ? ಇದೆ. ಎಸ್ ಸರ್. ಎಸ್ ಸರ್. ಮತ್ತೆ ಭೇಟಿ ಆಗ್ತೀರಾ ಹೆಂಗೆ ಸರ್ ಅವ್ರನ್ನ, ಸುರ್ಜೇವಾಲಾ ಅಥವಾ ಸಿಎಂ ಅವ್ರನ್ನ? ಈಗ ಅವರಿಬ್ರು ಭೇಟಿ ಆದ್ಮೇಲೆ ಆಗಿದೆ ಸರ್, ಭೇಟಿ ಸಿಗ್ತೀನಿ ಅಂತ ಹೇಳಿದ್ರು. ಅವ್ರು ಫೋನ್ ಮಾಡಿದ್ರೆ ಇದು ಸಚಿವ ರಾಮಲಿಂಗಾರೆಡ್ಡಿ ಅವರ ಪ್ರತಿಕ್ರಿಯೆ. ಈಗಾಗಲೇ ನಾನು ರಾಜೀನಾಮೆಯನ್ನು ಕೊಟ್ಟಿದ್ದೇನೆ, ಆದರೆ ಅವರಿಬ್ಬರು ಕೂಡ ನನ್ನ ರಾಜೀನಾಮೆಯನ್ನು ಒಪ್ಪಿಕೊಳ್ಳೋದಿಲ್ಲ, ಅಕ್ಸೆಪ್ಟ್ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ರಣದೀಪ್ ಸಿಂಗ್ ಸುರ್ಜೇವಾಲಾ, ಕರ್ನಾಟಕದ ಕಾಂಗ್ರೆಸ್ ಉಸ್ತುವಾರಿ ಏನಿದ್ದಾರೆ ಅವರು, ಹಾಗೆ CM DK ಶಿವಕುಮಾರ್ ಅವರು ಭೇಟಿಯಾಗಿ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಸಂಜೆ ಹೊತ್ತಿಗೆ ಎಲ್ಲ ಗೊಂದಲಗಳು ಬಗೆಹರಿಬೋದು, ಏನು ನಿರ್ಧಾರ ಮಾಡ್ತಾರೋ ನೋಡೋಣ ಅಂತ ಹೇಳಿದ್ರೆ ಹೊರತು ಎಲ್ಲೂ ಕೂಡ ತಾವು ತಮ್ಮ ರಾಜೀನಾಮೆಯನ್ನು ವಾಪಸ್ ಪಡಿತಾ ಇರೋದ್ರ ಬಗ್ಗೆ ರಾಮಲಿಂಗಾರೆಡ್ಡಿ ಅವರು ಹೇಳಿಲ್ಲ. ಅಲ್ಲಿಗೆ ಸದ್ಯಕ್ಕೆ ನಾನು ರಾಜೀನಾಮೆಯಿಂದ ಹಿಂದೆ ಸರಿಯೋದಿಲ್ಲ ಅನ್ನೋ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಅವರು ಹೇಳ್ತಿರೋದು ಜಲಸಂಪನ್ಮೂಲ ಖಾತೆಯ ಬಗ್ಗೆ ನನಗೆ ಏನೂ ಮಾಹಿತಿ ಇಲ್ಲ, ನನಗೆ ಅದರ ಬಗ್ಗೆ ಗೊತ್ತೇ ಇಲ್ಲ, ಆ ಖಾತೆ ಬೇಡ. ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಕೂಡ ನಾನು ಕೇಳಿರಲಿಲ್ಲ ಅವರಿಗೆ, ಆದರೆ ಅವರೇ ಭರವಸೆ ಕೊಟ್ಟರು. ಈಗ ಬೇರೆ ಖಾತೆಯನ್ನು ಕೊಟ್ಟಿದ್ದಾರೆ, ಅದು ನನಗೆ ಅನುಭವವೇ ಇಲ್ಲದ ಖಾತೆ, ಮಾಹಿತಿಯೂ ಇಲ್ಲದ ಖಾತೆ ಅದು ಅನ್ನೋದನ್ನು ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.